ತುಳಸಿ ಎಲೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಪ್ರತಿದಿನ ಒಂದು ತುಳಸಿ ಎಲೆಯನ್ನು ತಿನ್ನೋದ್ರಿಂದ ಅನೇಕ ರೋಗಗಳು ನಾಶವಾಗುತ್ತವೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ದೇವರ ಪೂಜೆಗೂ ತುಳಸಿಯನ್ನು ಉಪಯೋಗಿಸ್ತೀವಿ. ಅದರಲ್ಲೂ ವಿಷ್ಣುವಿನ ಪೂಜೆ ಮಾಡಬೇಕಾದ್ರೆ ತುಳಸಿ ಇರಲೇಬೇಕು. ಪುರಂದರದಾಸರೇ ಹೇಳಿರೋ ಹಾಗೆ, ಒಲ್ಲನೋ ಹರಿ ಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿ ಕೊಳ್ಳನೋ ಅಂತ. ಆದರೆ ಗಣೇಶನ ಪೂಜೆ ಮಾಡುವಾಗ ಮಾತ್ರ ತುಳಸಿ ಎಲೆಗಳನ್ನು ಅರ್ಪಿಸೋದಿಲ್ಲ. ಹಾಗಿದ್ರೆ ಗಣೇಶನ ಪೂಜೆಯಲ್ಲಿ ತುಳಸಿ ಎಲೆಯನ್ನು ಯಾಕೆ ಉಪಯೋಗಿಸೋದಿಲ್ಲ? ಅದ್ರ ಬಗ್ಗೆ ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ ಕೇಳಿ. ಶಿವಪುರಾಣದ ಪ್ರಕಾರ ಒಮ್ಮೆ ಶ್ರೀ ಗಣೇಶ ಗಂಗಾ ನದಿಯ ದಡದಲ್ಲಿ ತಪಸ್ಸು ಮಾಡ್ತಾ ಕುಳಿತಿರ್ತಾನೆ. ಆಗ ಅಲ್ಲಿಗೆ ತುಳಸಿ ಬರ್ತಾಳೆ. ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಿದ್ದ ಶ್ರೀ ಗಣೇಶನನ್ನು ನೋಡಿ ಅವನಿಂದ ಆಕರ್ಷಿತಳಾಗಿ ತನ್ನನ್ನು ಮದುವೆ ಆಗುವಂತೆ ಶ್ರೀ ಗಣೇಶನ್ನ ಕೇಳ್ತಾಳೆ. ಆಗ ಧ್ಯಾನದಿಂದ ವಿಚಲಿತನಾದ ಗಣೇಶ ಮದುವೆಯ ಪ್ರಸ್ತಾಪವನ್ನು ನಯವಾಗಿ ತಿರಸ್ಕಾರ ಮಾಡ್ತಾನೆ. ತಾನು ಬ್ರಹ್ಮಚಾರಿ ಅಂತಲೂ ಹೇಳ್ತಾನೆ. ಇದರಿಂದ ತುಳಸಿಗೆ ದುಃಖ ಆಗತ್ತೆ, ಹಾಗೆ ಕೋಪನೂ ಬರುತ್ತೆ. ಕೋಪದಲ್ಲಿ ಗಣೇಶನಿಗೆ ಶಾಪ ಕೊಡ್ತಾಳೆ. ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನಿನಗೆ 2 ಮದುವೆ ಆಗಲಿ ಅಂತ ಶಾಪ ಕೊಡ್ತಾಳೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಶ್ರೀ ಗಣೇಶನು ಕೋಪಗೊಂಡು ತುಳಸಿ ಒಬ್ಬ ರಾಕ್ಷಸನನ್ನ ಮದುವೆ ಆಗೋ ಹಾಗೆ ಶಾಪ ಕೊಡ್ತಾನೆ. ನಂತರ ತುಳಸಿಗೆ ತನ್ನ ತಪ್ಪು ಅರ್ಥ ಆಗತ್ತೆ. ವಿಷಾದ ವ್ಯಕ್ತಪಡಿಸಿ ಅವಳು ಗಣೇಶನಲ್ಲಿ ಕ್ಷಮೆ ಕೇಳ್ತಾಳೆ. ಕರುಣಾಮಯ್ಯಾದ ಗಣೇಶ ಅವಳನ್ನು ಕ್ಷಮಿಸಿ ಒಂದು ವಿಶೇಷ ವರವನ್ನು ಕೊಡ್ತಾನೆ. ನೀನು ಶಂಖಚೂಡ ಅನ್ನುವ ರಾಕ್ಷಸನನ್ನ ಮದುವೆ ಆಗು. ಶಾಪ ಮುಗಿದ ಮೇಲೆ ನೀನು ಶ್ರೀ ವಿಷ್ಣುವಿಗೆ ತುಂಬ ಪ್ರಿಯಳಾಗ್ತೀಯಾ ಅಂತ ಹೇಳ್ತಾನೆ. ಹಾಗೆ ಕಲಿಯುಗದಲ್ಲಿ ಪವಿತ್ರ ತುಳಸಿ ಸಸ್ಯದ ರೂಪದಲ್ಲಿ ಭೂಮಿಯ ಮೇಲಿನ ಮಾನವರಿಗೆ ಮೋಕ್ಷದ ಮಾರ್ಗವಾಗು ಅಂತಲೂ ಹೇಳ್ತಾನೆ. ಆದರೆ ನನ್ನ ಪೂಜೆ ಮಾಡುವಾಗ ನನಗೆ ತುಳಸಿ ಎಲೆಗಳನ್ನು ಅರ್ಪಿಸಬಾರದು, ಹಾಗೆ ಮಾಡಿದರೆ ಅದು ಅಶುಭ ಅಂತ ಹೇಳ್ತಾನೆ. ಶಿವಪುರಾಣದ ಕಥೆಯ ಪ್ರಕಾರ ಈಗಲೂ ಗಣೇಶನ ಪೂಜೆ ಮಾಡುವಾಗ ತುಳಸಿ ಎಲೆಗಳನ್ನು ಗಣೇಶನಿಗೆ ಅರ್ಪಿಸೋದಿಲ್ಲ. ಈ ಕಥೆ ಕೇಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.